ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ಮತ್ತೊಮ್ಮೆ ನಾವು ಮ್ಯಾಥ್ಸಲ್ಲಿ ಮಲ್ಟಿಪ್ಲಿಕೇಶನ್ ಕಲಿಯೋಣ. ಗುಣಾಕಾರ ಮ್ಯಾಥ್ಸ್ ಸ್ಪೆಲ್ಲಿಂಗ್ ನೋಡ್ರಿ, MATHS ಮ್ಯಾಥ್ಸ್. ಮ್ಯಾಥ್ಸಲ್ಲಿ ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ. ಹೋದ್ಸಲ ನಾವು ಹೋದ ವಿಡಿಯೋಲಿ ಕಲ್ತಿದ್ವಿ ಹಿಂಗ 437 into 3. ಇದು ಮಲ್ಟಿಪ್ಲಿಕೇಶನ್ ಹಿಂಗ ಬರಿಬಹುದು ಅಥವಾ ಹಿಂಗ ಕೂಡ ಬರಿಬಹುದು. 437 into 3 ಎರಡೂ ಕರೆಕ್ಟ್ ಇದೆ. ನೀವು ಹಿಂಗಾದ್ರೆ ಬರೀರಿ ಉತ್ತರ ಸೇಮ್ ಬರ್ತೈತಿ. ಓಕೆ, ನಾವು ಹಿಂಗ ಬರೆದು ಕಲಿಯೋಣ. ಇನ್ನೊಮ್ಮೆ ಲಾಸ್ಟ್ ವಿಡಿಯೋಲಿ ಹೇಳಿದ್ದಂಗ 3 times ಟೇಬಲ್ ನಿಮ್ಗೆ ಬರಬೇಕು. 3 times ಟೇಬಲ್ ಬಂದ್ರೆ ಇದು ಈಸಿಲಿ ಸಾಲ್ವ್ ಮಾಡಕ್ ಆಕೈತಿ. 7 3s are 21. 2 ಇಲ್ಲಿ ಬರಿಬೇಕು, 1 ಇಲ್ಲಿ ಬರಿತೀರಿ. ಓಕೆ, 3 ಇದು ಮುಗೀತು. ನೆಕ್ಸ್ಟ್ 3 3s are 9. 3 3s are 9. 9 plus 2 9 10 11. ಹೆಂಗ್ ಬರಿಬೇಕು? 1 ಇಲ್ಲಿ, ಇನ್ನೊಂದು 1 ಇಲ್ಲಿ, 11 1 1 11. ನೆಕ್ಸ್ಟ್ ಇದು ಮುಗೀತು. ಈಗ ನೆಕ್ಸ್ಟ್ ಇದು 3 4s are 12. 12 ಇದು ಒಂದಿದೆ ಇಲ್ಲಿ ಮರಿಬಾರ್ದು, ಇದು ಒಂದು ಜೋಡಿಸ್ಬೇಕು. 12 plus 1 13. 1 3 1 1 ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಟೈಪ್ ಪ್ರಾಬ್ಲಮ್ ಬರ್ತೈತೆ. ಹೆಂಗಂದ್ರೆ ಈ ಕಡೆ 2 ನಂಬರ್ ಇರ್ತಾವು. ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್. ದಿಸ್ ಇಸ್ ದ ಸಿಂಬಲ್ ಆಫ್ ಮಲ್ಟಿಪ್ಲಿಕೇಶನ್. ಈ ಕಡೆ 2 ನಂಬರ್ ಇರ್ತಾವೆ. 2 ನಂಬರ್ ಈ ಕಡೆ, 2 ನಂಬರ್ ಈ ಕಡೆ. ಇಲ್ಲಿ ಹೆಂಗೈತಿ? 3 ನಂಬರ್ ಇಲ್ಲಿ ಐತಿ, ಇಲ್ಲಿ 1 ನಂಬರ್ ಐತಿ. ಆದ್ರೆ ಇಲ್ಲಿ 2 ನಂಬರ್, ಇಲ್ಲಿ 2 ನಂಬರ್. ಇದು 28 into 43. ಇದು ನಾವು ಹೀಗೆ ಕೂಡ ಬರಿಬಹುದು. 43 into 28 ಬರೆದ್ರು ಆನ್ಸರ್ ಸೇಮ್ ಬರ್ತೈತಿ. ಮಲ್ಟಿಪ್ಲಿಕೇಶನ್ ಅಲ್ಲಿ ಇದು ಇಲ್ಲಿ ತಗೊಂಡು ಇಲ್ಲಿ ಇದು ತಗೊಂಡ್ರೆ ಏನು ವ್ಯತ್ಯಾಸ ಬರಲ್ಲ, ಆನ್ಸರ್ ಸೇಮ್ ಇರ್ತೈತಿ. ನೆನಪಿಟ್ಕೊರಿ. ಈಗ ಇದನ್ನ ಸಾಲ್ವ್ ಮಾಡೋದು. ಹೆಂಗ್ ಸಾಲ್ವ್ ಮಾಡೋದು ನೋಡ್ರಿ. ಈಗ ನಮ್ಗೆ ಫಸ್ಟ್ 3 times ಟೇಬಲ್ ಬರಬೇಕು. 3 8s are 24. 2 4. ಮೊದಲು ನಾವು 3 into 8 ಮಾಡ್ತೀವಿ. 3 into 8. 3 8s are 24. 2 ಇಲ್ಲಿ ಬರಬೇಕು, 4 ಇಲ್ಲಿ ಬರಬೇಕು. ನೆಕ್ಸ್ಟ್ 3 2s are 6. 3 2s are 6. ಇದು ಇಲ್ಲಿ 2 ಇದೆ ಮರಿಬಾರ್ದು, ಇದಕ್ಕೆ ಜೋಡಿಸಬೇಕು. 3 2s are 6 plus 2 7 8. ಆನ್ಸರ್ ಇಸ್ 8. ಈಗ ಇದು ಮುಗಿತ್ತು. ಆದ್ರೆ ಇದು ಉಳಿದೈತಿ ಇನ್ನು 4 ಅನ್ನ ಈಗ ಬಿಡಿಸ್ಬೇಕು. ಹೆಂಗ್ ಬಿಡಿಸ್ಬೇಕಂದ್ರ ಈ 4